ಹಾಯ್, ನಾನು ನಿಮ್ಮ ಬೇಕಿಫಾಯ್ತಿ ಹುಡುಗಿ. ಇವತ್ತು ಯಾವತ್ತಿನ ಥರನೇ ಒಂದಷ್ಟು ಹೊಸ ಮಾಹಿತಿಗಳನ್ನ ತಗೊಂಡು ಬಂದಿದ್ದೀನಿ. ಆದರೆ ನಾವಿವತ್ತು 2023 ಇದ್ದೀವಿ. ಸೊ ಇವಾಗ ನಾವು ಯೋಚನೆ ಮಾಡಬೇಕಾಗಿರೋದೇನಪ್ಪ ಅಂದರೆ ಈ ಇಯರಲ್ಲಿ ಬೆಸ್ಟ್ ಕಾರ್ಡ್ಸ್ ಯಾವುದು ಅಂತ. ತುಂಬ ಸುತ್ತಿ ಬೆಳೆಸಿ ಮಾತಾಡೋ ಬದಲು ಒಂದಷ್ಟು ಕ್ಯಾಟಗರಿಯಲ್ಲಿ ದಿ ಬೆಸ್ಟ್ ಕಾರ್ಡ್ಸ್ಗಳನ್ನ ನಿಮಗೋಸ್ಕರ ರೆಕಮೆಂಡ್ ಮಾಡೋದಕ್ಕೆ ಇವತ್ತು ನಾನು ನಿಮ್ಮ ಮುಂದೆ ಇದ್ದೀನಿ. ಆ್ಯಕ್ಚುಲಿ ಏನು ಗೊತ್ತಾ, 2023 ಒಂಥರ ಸೂಪರ್ ಡೂಪರ್ ಇಯರ್ ಅಂತಲೇ ಹೇಳ್ಬೋದು ಕ್ರೆಡಿಟ್ ಕಾರ್ಡ್ಸ್ಗೆ. ಬಿಕಾಸ್ ತುಂಬ ಒಳ್ಳೊಳ್ಳೆ ವಿಚಾರಗಳಾಗಿದೆ. CITI ಯಾವಾಗ ಆಕ್ಸಿಸ್ ಜೊತೆ ಮರ್ಜ್ ಆಯಿತೋ, ಆಕ್ಸಿಸ್ ಸ್ಟ್ರಾಂಗ್ ಆಫರ್ಸ್ಗಳನ್ನ ಕೊಡೋದಕ್ಕೆ ಶುರು ಮಾಡ್ತು. ಆ್ಯಂಡ್ ಇದು ನಮ್ಮ ಟ್ರೆಡಿಷ್ನಲ್ ಆಗಿ ಬ್ಯಾಂಕ್ ಆಗಿರುವಂತಹ SBI ಆಗಿರ್ಬೋದು, HDFC ಅವರು ಆಗಿರ್ಬೋದು, ಅವರು ಕೂಡ ಒಂದು ಸ್ಟೆಪ್ ಫಾರ್ವರ್ಡ್ ಬಂದು ಅವರು ಕೂಡ ತಮ್ಮ ಆಫರಿಂಗ್ಸ್ನ ಇಂಪ್ರೂವ್ ಮಾಡಿಕೊಂಡ್ರು. ಅಷ್ಟೇ ಅಲ್ಲ, ಹೊಸದಾಗಿರುವಂತಹ ಪೇಟಿಎಂ ಆಗಿರ್ಬೋದು, ಒನ್ ಕಾರ್ಡ್ ಆಗಿರ್ಬೋದು, ಇದು ಕೂಡ ಒಂದು ಒಳ್ಳೆ ಗುಡ್ ಕಾಂಪಿಟೇಷನ್ನ ಕೊಡೋದಕ್ಕೆ ಶುರು ಮಾಡ್ತು. ಸೊ ಇದೆಲ್ಲದರ ರಿಸಲ್ಟ್ಸ್ ಏನಾಯಿತು ಅಂದರೆ, ಎಂಡ್ ಯೂಸರ್ ಆಗಿರುವಂತಹ ನಾನು ಹಾಗೆ ನೀವು ಇವಾಗ ಒಂದು ಕನ್ಫ್ಯೂಷನ್ಸ್ ಕ್ರಿಯೇಟ್ ಆಗ್ತಾ ಶುರು ಮಾಡ್ತು. ಏನಪ್ಪ ಅಂದರೆ, ಈ 300+ ಕಾರ್ಡ್ಸಲ್ಲಿ ಯಾವ ಕಾರ್ಡ್ನ ಸೆಲೆಕ್ಟ್ ಮಾಡೋದು? ಆಬ್ವಿಯಸ್ಲಿ ಅದೊಂದು ದೊಡ್ಡ ಕ್ವೆಶ್ಚನ್. ಸೊ ಈ ಕನ್ಫ್ಯೂಷನ್ ನಿಮಗೆ ಬೇಡ, ಯಾಕಂದರೆ ನಾವು ಅದನ್ನು ಸಾರ್ಟ್ ಔಟ್ ಮಾಡ್ತೀವಿ ನಿಮಗೆ ಈ ವಿಡಿಯೋದಲ್ಲಿ. ಸೊ ನಾನು ನಿಮಗೆ ಇವತ್ತು ಯಾವ್ಯಾವ ಕ್ಯಾಟಗರಿಯಲ್ಲಿ ಕಾರ್ಡ್ಸ್ನ ರೆಕಮೆಂಡ್ ಮಾಡ್ತಿದ್ದೀನಿ ಅಂತಂದರೆ, ಬೆಸ್ಟ್ ಸ್ಟೂಡೆಂಟ್ ಕಾರ್ಡ್, ಬೆಸ್ಟ್ ಲೈಫ್ ಟೈಮ್ ಫ್ರೀ ಕಾರ್ಡ್, ಹಾಗೆ ಬೆಸ್ಟ್ ಬಿಗಿನರ್ ಕಾರ್ಡ್, ಹಾಗೆ ಬೆಸ್ಟ್ ಪ್ರೀಮಿಯಂ ಕಾರ್ಡ್, ಬೆಸ್ಟ್ ಸೂಪರ್ ಪ್ರೀಮಿಯಂ ಕಾರ್ಡ್, ಬೆಸ್ಟ್ ಟ್ರಾವೆಲ್ ಫ್ರೆಂಡ್ಲಿ ಕಾರ್ಡ್. ಓಕೆ, ಸೊ ಲೆಟ್ ಮೀ ಸ್ಟಾರ್ಟ್. ಫಸ್ಟ್ ನಾವು ಸ್ಟಾರ್ಟ್ ಮಾಡೋಣ ಬೆಸ್ಟ್ ಸ್ಟೂಡೆಂಟ್ ಕಾರ್ಡಿಂದ. ಸೊ ಸ್ಟೂಡೆಂಟ್ ಕಾರ್ಡ್ ಅಂತ ತಗೊಂಡ್ರೆ ಆಬ್ವಿಯಸ್ಲಿ ಸಿಬಿಲ್ ಸ್ಕೋರ್ ಇರೋದಿಲ್ಲ. ಸೊ ಸಿಬಿಲ್ ಸ್ಕೋರ್ನ ತಾಪತ್ರಯ ಇಲ್ಲದೆ FD ಇಟ್ಕೊಂಡು ಕೊಡುವಂತಹ ಕಾರ್ಡ್ಸ್ ಬಗ್ಗೆ ನಾವು ನೋಡೋಣ. ಇಂತಹ ಕಾರ್ಡ್ಸಲ್ಲಿ ನಾವು ರೆಕಮೆಂಡ್ ಮಾಡೋದು ಒನ್ ಕಾರ್ಡ್ ಅವರ ಕ್ರೆಡಿಟ್ ಕಾರ್ಡ್. ಇದು ಹೊಸದು, ಹಾಗೆ ಸೂಪರ್ ಕೂಡ ಆಗಿದೆ. ಯಾಕೆ ಅಂತಂದರೆ, ಒನ್ ಕಾರ್ಡಲ್ಲೇ ನಿಮಗೆ ನಿಮ್ಮ FD ಮೇಲೆ ಆಲ್ಮೋಸ್ಟ್ 110% ಲಿಮಿಟ್ವರೆಗೂ ನಿಮಗೆ ಕ್ರೆಡಿಟ್ ಸಿಕ್ಕುತ್ತೆ. ಬಟ್ ಬೇರೆ ಕಾರ್ಡ್ಸ್ ಎಲ್ಲ ನೀವು ಕಂಪೇರ್ ಮಾಡಿಕೊಂಡ್ರೆ 90% ಸಿಕ್ಕುತ್ತೆ ಅಷ್ಟೇ. ಸೊ ದಿಸ್ ಇಸ್ ರಿಯಲಿ ಗುಡ್ ಅಂತ ಹೇಳ್ಬೋದು. ಅಪಾರ್ಟ್ ಫ್ರಮ್ ದಿಸ್, ಅವರ ಮೆಟಲ್ ಕಾರ್ಡ್ ಕ್ಲಾಸಿ. ಓಕೆ, ಹಾಗೆ ಅವರ ಯೂಸರ್ ಇಂಟರ್ಫರೆನ್ಸ್ ಆಗಿರ್ಬೋದು, ಆ್ಯಪ್ ಯೂಸ್ ಮಾಡೋಕ್ಕಾಗಿರ್ಬೋದು, ಎಲ್ಲ ಈಸಿ ಇದೆ ಆ್ಯಂಡ್ ಇಟ್ಸ್ ರಿಯಲಿ ಗುಡ್. ಆ್ಯಂಡ್ ಅವರ ರಿವಾರ್ಡ್ ಪಾಯಿಂಟ್ಸ್ನ ನೋಡೋಕ್ಕೆ ಹೋದರೆ ಇಟ್ ಈಸ್ 0.20%, ವಿಚ್ ಇಸ್ ಡೀಸೆಂಟ್ ಅಂತ ಹೇಳ್ಬೋದು FD ಬ್ಯಾಕ್ಡ್ ಅಪ್ ಕಾರ್ಡ್ಸ್ಗಳಿಗೆ. ಸೊ ಇಫ್ ಯು ವಾಂಟ್ ಟು ಗೆಟ್ FD ಕಾರ್ಡ್ಸ್ ಅಂದರೆ ನಿಮಗೆ ಸಿಬಿಲ್ ಸ್ಕೋರ್ ಏನೂ ಇಲ್ಲದೆ ಅದನ್ನು ಈ ಸಿಬಿಲ್ ಸ್ಕೋರ್ನ ಬಿಲ್ಡಪ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ರೆ ಒನ್ ಕಾರ್ಡ್ ಇಸ್ ಕ್ವೈಟ್ ಅ ಗುಡ್ ಆಪ್ಷನ್ ಅನ್ನೋದು ನಮ್ಮ ಅಭಿಪ್ರಾಯ. ಸೊ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಒನ್. ದ ನೆಕ್ಸ್ಟ್ ಒನ್ ಬಂದ್ಬಿಟ್ಟು ಲೈಫ್ ಟೈಮ್ ಫ್ರೀ. ಓಕೆ, ಬೆಸ್ಟ್ ಲೈಫ್ ಟೈಮ್ ಫ್ರೀ ಕ್ರೆಡಿಟ್ ಕಾರ್ಡ್. ಇದರಲ್ಲಿ ನಮ್ಮ ಸಜೆಷನ್ ಬಂದು ಅಮೆಝಾನ್ ಪೇ ಅವರ ICICI ಕ್ರೆಡಿಟ್ ಕಾರ್ಡ್. ಇದ್ರ ಬಗ್ಗೆ ನಾವು ಆಲ್ರೆಡಿ ತುಂಬ ವಿಡಿಯೋದಲ್ಲಿ ಮಾತಾಡ್ಬಿಟ್ಟಿದ್ದೀನಿ. ಆ್ಯಂಡ್ ದಿಸ್ ಇಸ್ ಒನ್ ಸಚ್ ಕಾರ್ಡ್. ನೀವು ಆರಾಮಾಗಿ ತೊಗೊಬೋದು, ಯಾಕಂದರೆ ಇದು ಲೈಫ್ ಟೈಮ್ ಫ್ರೀ ಕ್ರೆಡಿಟ್ ಕಾರ್ಡಲ್ಲಿ ನಿಮಗೆ 0 ಆ್ಯನ್ಯುವಲ್ ಫೀಸ್ ಹಾಗೆ 0 ಜಾಯ್ನಿಂಗ್ ಫೀಸ್ ಇರುತ್ತೆ, ಏನೂ ಇರೋದಿಲ್ಲ. ನೀವು ಪ್ರೈಮ್ ಮೆಂಬರ್ಸ್ ಆಗಿದ್ರೆ 5% ಕ್ಯಾಶ್ ಬ್ಯಾಕ್ ಸಿಗುತ್ತೆ ನಿಮ್ಮ ಎಲ್ಲ ಸ್ಪೆಂಡಿಂಗ್ಸ್ಗೂ ಆನ್ ಅಮೆಝಾನ್. ಪ್ರೈಮ್ ಮೆಂಬರ್ಸ್ ಅಲ್ವಾ, ನೋ ಪ್ರಾಬ್ಲಮ್. ನೀವು ನಾನ್ ಪ್ರೈಮ್ ಮೆಂಬರ್ಸ್ ಆಗಿದ್ರೆ 3% ಕ್ಯಾಶ್ ಬ್ಯಾಕ್ ಸಿಗುತ್ತೆ. ಅದು ಅಲ್ಲದೆ ನಿಮಗೆ 1% ಫ್ಲ್ಯಾಟ್ 1% ಕ್ಯಾಶ್ ಬ್ಯಾಕ್ ಸಿಗುತ್ತೆ ಆನ್ ಆಲ್ ಯುವರ್ ಸ್ಪೆಂಡಿಂಗ್ಸ್, ವಿಚ್ ಇಸ್ ರಿಯಲಿ ಗುಡ್ ಆನ್ ಲೈಫ್ ಟೈಮ್ ಫ್ರೀ ಕ್ರೆಡಿಟ್ ಕಾರ್ಡ್. ಲೈಫ್ ಟೈಮ್ ಫ್ರೀ ಕಾರ್ಡ್ಸಲ್ಲಿ ಇದು ಸೂಪರ್ಬ್ ಆಗಿದೆ ಈ ಒಂದು ಆಪ್ಷನ್. ಇನ್ನು ಇದರಲ್ಲಿ ಗಾಲ್ಫ್ ಲೆಸನ್ಸು, ಇನ್ಶೂರೆನ್ಸು ಈ ಥರದ್ದೆಲ್ಲ ಇಲ್ಲ. ನಾವು ಮಿಡಲ್ ಕ್ಲಾಸ್ ಜನ ಅಂಥದ್ದೆಲ್ಲ ಏನು ಯೂಸ್ ಮಾಡಲ್ಲ ನನ್ನ ಪ್ರಕಾರ. ಸೊ ಅಂತಹ ಒಂದು ಆಫರ್ಸ್ಗಳು ನಿಮಗೆ ಲೈಫ್ ಟೈಮ್ ಫ್ರೀ ಕಾರ್ಡ್ ಅಂದರೆ ಅಮೆಝಾನ್ ಪೇಯಲ್ಲಿ ನಿಮಗೆ ಸಿಕ್ಕಲ್ಲ. ಸೊ ಅಪಾರ್ಟ್ ಫ್ರಮ್ ದಿಸ್ ಇಸ್ ಆಲ್ಸೋ ಯು ಕ್ಯಾನ್ ಗುಡ್ ಟು ಗೋ ಕಾರ್ಡ್. ಓಕೆ, ಸೊ ನೆಕ್ಸ್ಟ್ ನೋಡೋಣ. ನೆಕ್ಸ್ಟ್ ಬಂದುಬಿಟ್ಟು ಬಿಗಿನರ್ ಕಾರ್ಡ್. ಓಕೆ, ಬೆಸ್ಟ್ ಬಿಗಿನರ್ ಕಾರ್ಡ್. ಈಗ ಸ್ಟಾರ್ಟ್ ಮಾಡ್ತಿದ್ದೀರಾ ಅಂತಂದರೆ ಯಾವ ಕಾರ್ಡ್ ಅಂತಂದರೆ, ನಮ್ಮ ಸಜೆಷನ್ ಬಂದು ಇದರಲ್ಲಿ SBI ಅವರ ಕ್ಯಾಶ್ ಬ್ಯಾಕ್. SBI ಅವರ ಕ್ಯಾಶ್ ಬ್ಯಾಕ್ ನಿಮಗೆ ಆ್ಯನ್ಯುವಲ್ ಫೀಸ್ ಮತ್ತು ಜಾಯ್ನಿಂಗ್ ಫೀಸ್ ಬಂದುಬಿಟ್ಟು 1000 ರೂಪೀಸ್ ಪ್ಲಸ್ GST ಇರುತ್ತೆ. ಆ್ಯಂಡ್ ಫಸ್ಟ್ ಇಯರ್ದು SBI ಅವರು ವೇವ್ ಆಫ್ ಮಾಡ್ತಾರೆ ಚಾರ್ಜಸ್ಸು. ಆದರೆ ಅದ್ರ ಜೊತೆಗೆ ನೀವೇನಾದರೂ ವರ್ಷಕ್ಕೆ 2 lakhs ಸ್ಪೆಂಡ್ ಮಾಡ್ತಿದ್ದೀರಾ ಅಂದರೆ ನಿಮ್ಮ ಆ್ಯನ್ಯುವಲ್ ಫೀಸ್ ಕೂಡ ವೇವ್ ಆಫ್ ಆಗೋಗುತ್ತೆ. ಸೊ ದಿಸ್ ಇಸ್ ಗುಡ್. ಇದು ಕಾರ್ಡ್ನ ಪ್ರಾಪರಾಗಿ ಯೂಸ್ ಮಾಡ್ತಿದ್ದೀರಾ ಅಂದರೆ ಅಷ್ಟು ಖರ್ಚು ಆಗುತ್ತೆ. ಮಂತ್ಲಿ ಒಂದು 20,000-25,000 ರೂಪಾಯಿ ನೀವು ಸ್ಪೆಂಡ್ ಮಾಡ್ತಾ ಇದ್ದೀರಾ ಅಂತ ಅಂದರೆ ಎಫೆಕ್ಟಿವ್ಲಿ ಕಾರ್ಡ್ ಫ್ರೀ ಅಂತಲೇ ಅನ್ಕೊಬೋದು. ಓಕೆ, ಆ್ಯಂಡ್ ಆಲ್ಸೋ ನಿಮಗೆ 5% ಕ್ಯಾಶ್ ಬ್ಯಾಕ್ ಸಿಗುತ್ತೆ ನಿಮ್ಮ ಎಲ್ಲ ಆನ್ಲೈನ್ ಸ್ಪೆಂಡಿಂಗ್ಸ್ಗೂ. ರೆಂಟು, EMI ಮತ್ತು ಪೆಟ್ರೋಲ್ ಡೀಸೆಲ್ ಬಿಟ್ಟು, ಓಕೆನಾ, ಇಷ್ಟು ಬಿಟ್ಟು ನಿಮಗೆ ಆನ್ಲೈನ್ ಸ್ಪೆಂಡಿಂಗ್ಸ್ ಮೇಲೆ 5% ಕ್ಯಾಶ್ ಬ್ಯಾಕ್ ಸಿಗುತ್ತೆ. ಅಗೇನ್ ಕ್ಯಾಪಿಂಗ್ ಇದೆ, 10,000 ಕ್ಯಾಪಿಂಗ್ ಇದೆ, ಇದು ಅನ್ಲಿಮಿಟೆಡ್ ಅಲ್ಲ. ಓಕೆ, ಸೊ ಇದು ನಮ್ಮ ಬೆಸ್ಟ್ ಬಿಗಿನರ್ ಕಾರ್ಡ್ ಬಗ್ಗೆ ಆಯಿತು. ನೆಕ್ಸ್ಟ್ ನೋಡೋಣ. ನೆಕ್ಸ್ಟ್ ಬಂದ್ಬಿಟ್ಟು ಬೆಸ್ಟ್ ಪ್ರೀಮಿಯಂ ಕಾರ್ಡ್ಸ್.
ಬೆಸ್ಟ್ ಪ್ರೀಮಿಯಂ ಕಾರ್ಡ್ಸ್ ಅಲ್ಲಿ ನಮ್ಮ ಸಜೆಷನ್ ಬಂದು HDFC ಅವರ ಇನ್ಫಿನಿಯಾ. ಈ ಕಾರ್ಡ್ ಬಗ್ಗೆ ನಾನು ತುಂಬಾ ಸಲ ಮಾತಾಡಿದ್ದೀನಿ. ಈ ಕಾರ್ಡ್ ಏನಾದರೂ ನನಗೆ ರೇಟಿಂಗ್ ಕೊಡಿ ಅಂತ ಯಾರಾದರೂ ನಮಗೆ ಹೇಳಿದ್ರೆ ವಿ ವಿಲ್ ಗಿವ್ 10 ಔಟ್ ಆಫ್ 10 ಫಾರ್ ದಿಸ್ ಕಾರ್ಡ್. ಯಾಕಂದರೆ ಈ ಕಾರ್ಡ್ ರಿಯಲಿ ಸೂಪರ್ ಆಗಿದೆ. ಈ ಕಾರ್ಡ್ನ ಜಾಯ್ನಿಂಗ್ ಫೀಸ್ ಹಾಗೆ ಆ್ಯನ್ಯುವಲ್ ಫೀಸ್ ಬಂದ್ಬಿಟ್ಟು 12,500 ಇರುತ್ತೆ. ನೀವು ಅದನ್ನ ಕಟ್ಟಬೇಕಾಗತ್ತೆ. ಆ್ಯಂಡ್ ಈ ಕಾರ್ಡಲ್ಲಿ ಏನೇನು ಬೆನಿಫಿಟ್ಸ್ ಇದೆ ಅಂತ ಹೇಳಿದ್ರೆ, ಫಸ್ಟು 1+1 ಮೂವಿ ಟಿಕೆಟ್ಸ್ ಫ್ರೀ ಇದೆ ನಿಮಗೆ. ಹಾಗೆ ನಿಮಗೆ ಇಂಟರ್ನ್ಯಾಷನಲ್ ಹಾಗೆ ಡೊಮೆಸ್ಟಿಕ್ ಲಾಂಚ್ ಆಕ್ಸೆಸ್ ಅಕ್ರಾಸ್ ದ ವರ್ಲ್ಡ್ ಅನ್ಲಿಮಿಟೆಡ್ ಫ್ರೀ ಆಗಿ ಸಿಕ್ಕತ್ತೆ. ಅದ್ರ ಜೊತೆಗೆ ನಿಮಗೆ ITC ಹೋಟೆಲ್ಸ್ನಲ್ಲಿ ನೀವು 2 ನೈಟ್ ಸ್ಟೇ ಆದರೆ 1 ನೈಟ್ ಕಾಂಪ್ಲಿಮೆಂಟ್ರಿ ಆಗಿ ಸಿಕ್ಕತ್ತೆ, ಡೈನಿಂಗ್ ಕಾಂಪ್ಲಿಮೆಂಟ್ರಿ ಆಗಿ ಸಿಕ್ಕತ್ತೆ, ಫ್ರೀ ಗಾಲ್ಫ್ ಲೆಸನ್ಸ್ ಸಿಕ್ಕತ್ತೆ, ಏರ್ಪೋರ್ಟ್ ಲಾಂಚ್ ಆಕ್ಸೆಸ್ ಅಲ್ಲಿ ನಿಮಗೆ ಅಲ್ಲಿ ಇರುವಂತಹ ಫೆಸಿಲಿಟೀಸ್ಗಳು ಕೂಡ ಫ್ರೀ ಆಗಿ ಸಿಕ್ಕತ್ತೆ. ದಿಸ್ ಇಸ್ ಸೂಪರ್ಬ್ ಅಂತ ಹೇಳ್ಬೋದು ಈ ಕಾರ್ಡ್. ಸೊ ಆದರೆ ಒಂದು ಏನಪ್ಪ ಪ್ರಾಬ್ಲಮ್ ಅಂದರೆ ಇದು ಇನ್ವೈಟ್ ಓನ್ಲಿ ಕಾರ್ಡ್. ಸೊ ಇದೊಂಥರ ಎಕ್ಸ್ಕ್ಲೂಸಿವ್ ಕಾರ್ಡ್, ಎಲ್ಲರಿಗೂ ಸಿಕ್ಕಲ್ಲ ಈ ಕಾರ್ಡ್ ಬಿಕಾಸ್ ಇಟ್ಸ್ ಅ ಪ್ರೀಮಿಯಂ ಕಾರ್ಡ್. ಓಕೆ, ನೆಕ್ಸ್ಟ್ ಬಂದು ಬೆಸ್ಟ್ ಸೂಪರ್ ಪ್ರೀಮಿಯಂ ಕಾರ್ಡ್. ಬೆಸ್ಟ್ ಸೂಪರ್ ಪ್ರೀಮಿಯಂ ಕಾರ್ಡನ್ನ ನಿಮಗೆ ಈ ವಿಡಿಯೋ ಸ್ಟಾರ್ಟಿಂಗಲ್ಲೇ ಹೇಳಿದೆ. ಯಾವಾಗ CITI ಬ್ಯಾಂಕ್ ಆಕ್ಸಿಸ್ ಜೊತೆ ಮರ್ಜ್ ಆಯಿತು, ಕಾರ್ಡ್ ಆಫರಿಂಗ್ಸ್ ಆಕ್ಸಿಸ್ ಬ್ಯಾಂಕ್ ಅವರ ಕಾರ್ಡ್ ಆಫರಿಂಗ್ ತುಂಬ ಸ್ಟ್ರಾಂಗ್ ಆಯಿತು ಅಂತ. ಸೊ ಆ ಒಂದು ಕ್ಯಾಟಗರಿಯಲ್ಲಿ ಅಂದರೆ ಆಕ್ಸಿಸ್ ಅವರನ್ನು ನಾವು ಕನ್ಸಿಡರ್ ಮಾಡಿಕೊಂಡ್ರೆ, ಆಕ್ಸಿಸ್ ಅವರ ರಿಸರ್ವ್ ಏನಿದೆ ಈ ಕ್ಯಾಟಗರಿಯಲ್ಲಿ, ಸೂಪರ್ ಪ್ರೀಮಿಯಂ ಕಾರ್ಡ್ ಕ್ಯಾಟಗರಿಯಲ್ಲಿ ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು. ಈ ಕಾರ್ಡಲ್ಲಿ ನಿಮಗೆ ಜಾಯ್ನಿಂಗ್ ಫೀಸ್ ಮತ್ತು ಆ್ಯನ್ಯುವಲ್ ಫೀಸು 50,000 ಆಗುತ್ತೆ. ಇಟ್ಸ್ ಅ ಸೂಪರ್ ಪ್ರೀಮಿಯಂ ಕಾರ್ಡ್, ಗಮನದಲ್ಲಿಟ್ಕೊಳ್ಳಿ. ಸೊ 50,000 ರುಪೀಸ್ ಆಗುತ್ತೆ ನಿಮಗೆ ಜಾಯ್ನಿಂಗ್ ಫೀಸ್ ಆ್ಯಂಡ್ ಆ್ಯನ್ಯುವಲ್ ಫೀಸ್. ಹಾಗೆ ಇನ್ನು ಈ ಒಂದು ಕಾರ್ಡ್ನ ತೊಗೊಂಡ್ರೆ ನಿಮಗೆ ಅಕಾರ್ ಹೋಟೆಲಲ್ಲಿ, ಇಟ್ಸ್ ಅ 5 ಸ್ಟಾರ್ ಹೋಟೆಲ್, ಓಕೆ, ಅಲ್ಲಿ ನಿಮಗೆ 2 ನೈಟ್ಸ್ ಕಾಂಪ್ಲಿಮೆಂಟ್ರಿ ಸ್ಟೇ ಸಿಕ್ಕತ್ತೆ, ಹಾಗೆ 2 ಡೈನಿಂಗ್ ವೋಚರ್ ಸಿಕ್ಕತ್ತೆ. ಇವೆರಡು ಸೇರಿನೇ ಆ್ಯಕ್ಚುಲಿ ನನಗೆ ಗೊತ್ತಿರೋ ಹಾಗೆ 25,000 to 35,000 ಆಗೋಗುತ್ತೆ. ಓಕೆ, ಅಪಾರ್ಟ್ ಫ್ರಮ್ ದಿಸ್ ನಿಮಗೆ ಲಕ್ಸುರಿ ಹೋಟೆಲ್ಸ್, ಹಾಗೆ ಲಕ್ಸುರಿ ಟ್ರಾವೆಲ್ಸ್, ಏರ್ಪೋರ್ಟ್ ಬೆನಿಫಿಟ್ಸ್, ವೆಲ್ಕಮ್ ಬೆನಿಫಿಟ್ಸ್, ಹಾಗೆ ಏರ್ಪೋರ್ಟ್ ಟ್ರಾವೆಲಿಂಗಲ್ಲಿ ಏನೇನಾದ್ರು ಆಫರ್ಸ್ಗಳಿದ್ರೆ ಅವುಗಳು ಕೂಡ, ಇವೆಲ್ಲ ಸೇರಿ ಏನಿಲ್ಲ ಅಂದರೂ 80,000 to 90,000 ಆಗೋಗುತ್ತೆ. ಸೊ ಗೆಟಿಂಗ್ ದಿಸ್ ಕಾರ್ಡ್, ಪೇಯಿಂಗ್ 50,000, ಇಟ್ಸ್ ಕ್ವೈಟ್ ಓಕೆ. ಅಪಾರ್ಟ್ ಫ್ರಮ್ ದಿಸ್ ನಿಮಗೆ 5 ಸ್ಟಾರ್ ಹೋಟೆಲ್ಸಲ್ಲಿ ಅಕಾರ್ ಹೇಳಿದೆ ಅಲ್ವಾ, ಹಾಗೆ ಇನ್ನೂ ಒಂದು 2 5 ಸ್ಟಾರ್ ಹೋಟೆಲ್ಸಲ್ಲಿ ನಿಮಗೆ ಮೆಂಬರ್ಶಿಪ್ಪು ಫ್ರೀ ಆಫ್ ಕಾಸ್ಟ್ ಸಿಕ್ಕತ್ತೆ. ಬಿಕಾಸ್ ಮೆಂಬರ್ಶಿಪ್ಪಲ್ಲಿ ಕಾಸ್ಟ್ಲಿ ಇರುತ್ತೆ, ಬಟ್ ಈ ಕಾರ್ಡ್ ಇದ್ದರೆ ನಿಮಗೆ ಫ್ರೀ ಆಫ್ ಕಾಸ್ಟ್ ಸಿಕ್ಕತ್ತೆ. ಸೊ ಟು ಸಮ್ ಅಪ್, ಯು ಕ್ಯಾನ್ ಜಸ್ಟ್ ಗೋ ಫಾರ್ ದಿಸ್ ಕಾರ್ಡ್ ಅನ್ನೋದು ನಮ್ಮ ಅಭಿಪ್ರಾಯ. ಇನ್ನು ನೆಕ್ಸ್ಟ್ ಕ್ಯಾಟಗರಿ ಬಂದು ಬೆಸ್ಟ್ ಟ್ರಾವೆಲ್ ಕಾರ್ಡ್. ಐ ನೋ ಈ ಒಂದು ಕ್ಯಾಟಗರಿ ಏನಿದೆ ನೀವೆಲ್ಲ ತುಂಬಾ ಯೋಚನೆ ಮಾಡ್ತಿದ್ರೆ ಯಾವುದು ಕಾರ್ಡ್ ಅಂತ. ಬಟ್ ಅದಕ್ಕೋಸ್ಕರನೇ ನಾವು ಈ ಒಂದು ಡಿಟೇಲ್ ವಿಡಿಯೋ ಮಾಡಿದ್ದೀವಿ. ಲಿಂಕ್ ಕೊಟ್ಟಿರ್ತೀನಿ, ಚೆಕ್ ಮಾಡಿ ನೋಡಿ. ಅಲ್ಲಿ ನಿಮಗೆ ಬೆಸ್ಟ್ ಟ್ರಾವೆಲ್ ಕಾರ್ಡ್ಸ್ ಯಾವ್ಯಾವುದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಓಕೆ, ಸೊ ಇದು ಇವತ್ತಿನ ವಿಚಾರ ಆಗಿತ್ತು. ಇನ್ನೊಂದಷ್ಟು ಹೊಸ ಮಾಹಿತಿ ತಗೊಂಡು ಮತ್ತೆ ಬರ್ತಾಳೆ ನಿಮ್ಮ ಬೇಕಿ ಬಾಯ್ತಿ ಹುಡುಗಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ನಮಸ್ತೆ.